ಮಠದ ಶ್ರೀಗಳಿಗೆ ರಾಜ್ಯ ಸರ್ಕಾರದಿಂದ ನಿರ್ಬಂಧ ಹೇರಲಾಗಿದೆ. ವಿಜಯಪುರಕ್ಕೆ ಪ್ರವೇಶಿಸದಂತೆ ಡಿಸಿ ನಿರ್ಬಂಧ ಹೇರಿದ್ದಾರೆ. ಡಿಸೆಂಬರ್ 14ರವರೆಗೂ ಕಾಡಸಿದ್ದೇಶ್ವರ ಶ್ರೀಗಳಿಗೆ ನಿಷೇಧ ಹಾಕಲಾಗಿದೆ. ಲಿಂಗಾಯತ ಮಠಾಧೀಶರ ಒಕ್ಕೂಟದ ವಿರುದ್ಧ ಶ್ರೀಗಳು ಕಿಡಿಕಾರಿದ್ರು. ಸಿಎಂ ಕೃಪಾ ಪೋಷಿತ ಮಠಾಧೀಶರು ಅಂತ ಕನ್ನೇರಿ ಶ್ರೀ ಹೇಳಿದ್ರು. ಬಸವ ಸಂಸ್ಕೃತಿ ಸಮಾವೇಶದ ವಿರುದ್ಧ ಕನ್ನೇರಿ ಶ್ರೀ ವಾಗ್ದಾಳಿ ನಡೆಸಿದ್ರು. ಪ್ರತ್ಯೇಕ ಲಿಂಗಾಯತ ಧರ್ಮ ಎಂದವರ ವಿರುದ್ಧ ಶ್ರೀಗಳು ಕೋಪ ವ್ಯಕ್ತಪಡಿಸಿದ್ರು. ಲಿಂಗಾಯತ ಶ್ರೀಗಳ ಬಗ್ಗೆ ಆಕ್ಷೇಪಾರ್ಹ ಮಾತನಾಡಿದ್ರು ಕನ್ನೇರಿ ಶ್ರೀಗಳು. ಹಲವು ಜಿಲ್ಲೆಗಳಲ್ಲಿ ಕನ್ನೇರಿ ಶ್ರೀಗಳ ಪರ ವಿರೋಧ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಲಿಂಗಾಯತ ಶ್ರೀಗಳ ವಿರುದ್ಧ ಕನ್ನೇರಿ ಶ್ರೀ ಮಾತು ಸರಿಯೇ? ಪ್ರತ್ಯೇಕ ಧರ್ಮದ ಪರವೋ? ಸ್ವಾಮೀಜಿಗಳ ವಿರುದ್ಧ ಪರ ವಿರೋಧದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಎಂದವರ ವಿರುದ್ಧ ಶ್ರೀಗಳು ಕೋಪ ವ್ಯಕ್ತಪಡಿಸಿದ್ರು. ಲಿಂಗಾಯತ ಶ್ರೀಗಳ ಬಗ್ಗೆ ಆಕ್ಷೇಪಾರ್ಹ ಮಾತನಾಡಿದ್ರು ಕನ್ನೇರಿ ಶ್ರೀಗಳು. ಹಲವು ಜಿಲ್ಲೆಗಳಲ್ಲಿ ಕನ್ನೇರಿ ಶ್ರೀಗಳ ಪರ ವಿರೋಧದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಲಿಂಗಾಯತ ಶ್ರೀಗಳ ವಿರುದ್ಧ ಕನ್ನೇರಿ ಶ್ರೀ ಮಾತು ಸರಿಯೇ? ಪ್ರತ್ಯೇಕ ಧರ್ಮದ ಪರವಿರೋ ಸ್ವಾಮೀಜಿಗಳ ವಿರುದ್ಧ ಕನ್ನೇರಿ ಶ್ರೀ ಸ್ವಾಮೀಜಿಗಳ ಮಧ್ಯೆಯೇ ಶುರುವಾಯ್ತಲ್ಲ ಧರ್ಮ ಸಂಘರ್ಷ. ಕನ್ನೇರಿ ಮಠದ ಶ್ರೀಗಳಿಗೆ ರಾಜ್ಯ ಸರ್ಕಾರದಿಂದ ನಿರ್ಬಂಧ ಹೇರಲಾಗಿದೆ. ಗ್ಯಾಂಗ್ ಕರ್ನಾಟಕನಾಗ ತಿರುಗಾಡಕತ್ತೈತಿ. ಗುಡ್ಯಾಗ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಾಕತ್ತೈತಿ. ಈಗ ಮೊನ್ನೆ ಮುಗೀತ ಅವ್ರದ್ದು 1 ತಿಂಗಳೇನು 1.5 ತಿಂಗಳು ಮಾಡಿದ್ರಪ್ಪ. ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂಥ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದ್ರು. ಏನು ಹೇಳಿದ್ರು? ದೇವ್ರ ಗುಡ್ಯಾಗಿಲ್ಲ, ಗುಡ್ಯಾಗ ಹೋಗ್ಬೇಡ್ರಿ, ಮನ್ಯಾಗ ದೇವ್ರೆಲ್ಲ ಗೊಳೆ ಮಾಡಿ ಬಳ್ಯಾಗ ಹಾಕ್ರಿ, ಮತ್ತೆಲ್ಲಿ ಹೋಗ್ರಿ, ಹೋಟೆಲ್ದಾಗ ಹೋಗ್ರಿ, ದಾರು ಕೊಡ್ರಿ, ಆರಾಮಾಗಿರ್ರಿ. ಅದ್ರಾಗ ಒಬ್ಬಕ್ಕೆ ಹೆಣ್ಮಗಳು ಭಾಷಣ ಮಾಡಿದ್ಲು. ದಾರು ಕುಡಿದ್ರೆ ಏನಾಕೈತಿ ಅಂತ ಒಬ್ಬಕ್ಕೆ ಹೇಳಿದ್ಲು. ಮತ್ತೊಬ್ಬ ಭಾಷಣ ಮಾಡಿದ, ಮಾಂಸಾಹಾರ ಮಾಡಿದ್ರೆ ಏನ್ ತಪ್ಪಕ್ಕೈತಿ ಅಂತ ಒಬ್ಬ ಭಾಷಣ ಮಾಡಿದ. ಅದ್ರಾಗ ಇವ್ರೇನಪ್ಪ, ಬಸವ ಸಂಸ್ಕೃತಿ ಅಭಿಯಾನ. ಇನ್ನ ಬಾಳ ಐತಿ. ನಾ ಹೇಳಕತ್ತಿದ್ದೆ ಅಂದ್ರೆ ನಾಳೆ ಹೊತ್ತು ಮುಳುಗುತ್ತಾನ ಮುಗಿದಿಲ್ಲ. ಇದು ಹೇಳು ವೇಳೆನೂ ಅಲ್ಲ. ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ. ಅವ್ರನ್ನೂ ಕರ್ಕೊಂಡು ಬರ್ತೇನೆ, ಅವ್ರ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ. ಹೇಳಕ್ ಸಾಧ್ಯ ಇಲ್ಲ. ಹಿಡಿದು ಮೆಟ್ಲೆ ಹೊಡಿಬೇಕು ಅವ್ರನ್ನ. ಮೆಟ್ಲೆ ಹೊಡೆದ್ರು ಕಡಿಮೆನೇ ಐತಿ. ಏನ್ ಅಂತ ಅವ್ರನ್ನ ತಗೊಂಡು ಏನ್ ಮಾಡೋದು? ಕನ್ನೇರಿ ಮಠದ ಸ್ವಾಮೀಜಿಯವರಿಗೆ ಹಾಕಿದ ನಿಷೇಧವನ್ನ ತಕ್ಷಣ ವಾಪಸ್ ತಗೋಬೇಕು. ಇಲ್ಲಾಂದ್ರೆ ಬಹಳ ದೊಡ್ಡ ಹೋರಾಟವನ್ನು ನೀವು ಎದುರಿಸಬೇಕಾಗತ್ತೆ. ನಿಮ್ಮ ವಿನಾಶ ಹತ್ರ ಆಗುತ್ತೆ, ನಿಮ್ಮ ಸರ್ಕಾರದ ವಿನಾಶ ಹತ್ರ ಆಗುತ್ತೆ. ಹೇಗೆ ಕಾಂಗ್ರೆಸ್ ದೇಶದಲ್ಲಿ ನಾಶ ಆಗಿದೆ, ಅದೇ ರೀತಿ ಕರ್ನಾಟಕದಲ್ಲಿ ನಾಶ ಆಗುತ್ತೆ. ಇಂಥ ದುರ್ಬುದ್ಧಿ ನಿಮ್ಗೆ ಯಾಕೆ ಬಂತು? ಒಬ್ಬ ಸ್ವಾಮೀಜಿಗೆ ನೀವು ನಿಷೇಧ ಮಾಡ್ತೀರಿ. ನೀವು ಕನ್ನೇರಿ ಮಠದ ಸ್ವಾಮೀಜಿಯವರ ನಿಷೇಧವನ್ನ ತಕ್ಷಣ ವಾಪಸ್ ತಗೋಬೇಕು. ಇಲ್ಲಾಂದ್ರೆ ನಾನೇ ಸ್ವಾಮೀಜಿಯನ್ನು ಕರ್ಕೊಂಡು ವಿಜಯಪುರಕ್ಕೆ ಹೋಗ್ತೀನಿ. ಅದೇನ್ ಮಾಡ್ತೀರಾ ಮಾಡಿ, ಅವ್ರ ಜೊತೆ ನನ್ನನ್ನೇ ಅರೆಸ್ಟ್ ಮಾಡಿ. ಇಂಥ ದುರ್ಬುದ್ಧಿಯ ಸರ್ಕಾರ ರಾಜ್ಯದಲ್ಲಿದೆ, ತಕ್ಷಣ ತಿದ್ದುಕೊಳ್ಳೋದು ಮಾಡಬೇಕು. ಇಲ್ಲದೆ ಹೋದ್ರೆ ಕನ್ನೇರಿ ಮಠದ ಸ್ವಾಮೀಜಿ ಜೊತೆ ನಾವು ನಿಲ್ತೀವಿ. ಅದೆಷ್ಟು ದಿನ ಜೈಲಲ್ಲಿ ಇರ್ತೀರಿ ನೀವು ವಿಜಯಪುರಕ್ಕೆ ಹೋದ್ರೆ ಅದನ್ನು ನೋಡೋಣ ಒಂದ್ಸರಿ. ಅದು ಪ್ರಜಾತಂತ್ರದ ವಾಕ್ ಸ್ವಾತಂತ್ರ್ಯದ ವಿರುದ್ಧ. ಯಾವಾಗ ಶರಣ ಬಸವ ಸಂಸ್ಕೃತಿಯವರು ಸನಾತನ ಧರ್ಮದ ಬಗ್ಗೆ ಹೀನಾಯವಾಗಿ ಮಾತಾಡ್ತಾರೆ, ಯಾವಾಗ ಸನಾತನ ಧರ್ಮದ ಬಗ್ಗೆ ಅಪಮಾನಕಾರಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ, ಅವ್ರನ್ನ ತಡೆ ಹಿಡಿಯುವಂಥ ಕೆಲಸ ಸರ್ಕಾರ ಮಾಡಬೇಕು ವಿನಃ ಇವತ್ತೇನು ಕನ್ನೇರಿ ಮಠದ ಶ್ರೀಗಳು ಶರಣ ಬಸವ ಸಂಸ್ಕೃತಿ ಅಂತ ಸಿದ್ದರಾಮಯ್ಯನವರ ನಾಟಕ ಕಂಪನಿ ಮಾಲೀಕರು ಸಿದ್ದರಾಮಯ್ಯನವರು, ನಿರ್ದೇಶನ MB ಪಾಟೀಲ್ರು, ಉಪನಿರ್ದೇಶನ ಈಶ್ವರ್ ಖಂಡ್ರೆ ಅವರ ಕೃಪಾಪೋಷಿತ ನಾಟಕ ಕಂಪನಿ, ಅವ್ರನ್ನ ಬ್ಯಾನ್ ಮಾಡಬೇಕು ಹೊರತು ಕನ್ನೇರಿ ಮಠ ಸ್ವಾಮಿಗಳನ್ನ ಅಲ್ಲ.
ನಮಗೆಲ್ಲ ಇದು ಯಾವುದೇ ಪಕ್ಷಕ್ಕೆ ಮಠಾಧಿಪತಿಗಳ ಒಕ್ಕೂಟ ಅಂಟಿಕೊಂಡಿಲ್ಲ ಅನ್ನೋದು ನೀವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಯಾವುದೇ ಕೃಪಾಪೋಷಿತ ಅಲ್ಲ. ನಮ್ಮ ಮಠದವ್ರು ನಾವೆಲ್ಲರೂ ಈ ಅಭಿಯಾನ ಪ್ರಾರಂಭ ಮಾಡುವಾಗ 5 ಲಕ್ಷ 10 ಲಕ್ಷ ನಾವು ಸ್ವಂತ ಮಠದಿಂದ ದುಡ್ಡು ಹಾಕಿ ನಾವು ಅಭಿಯಾನಕ್ಕೆ ಖರ್ಚು ಮಾಡಿವಿ. ನಾವು ಯಾರದೂ ಒಂದು 10 ಪೈಸೆ ನಾವು ಯಾವ ಸರ್ಕಾರ ಕಡೆಯಿಂದಾಗಲಿ ಯಾವುದೇ ಮಂತ್ರಿಗಳ ಕಡೆಯಿಂದಾಗಲಿ ನಾವು ಪಡ್ಕೊಂಡಿಲ್ಲ. ಈ ಎಲ್ಲ ಸಂಸ್ಕೃತಿಗಳನ್ನು ಮಣ್ಣು ಪಾಲು ಮಾಡಿ ನಾವು ದೊಡ್ಡವರಾಗ್ಲಿಕ್ಕೆ ಸಾಧ್ಯನ? ಮನುಷ್ಯ ವಿನಯ ಇರಬೇಕು. ಬಸವಣ್ಣ ದೊಡ್ಡವರಾಗಿತ್ತು ಯಾವಾಗ? ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದಾಗ, ಅದೇ ನಮಗಿಲ್ಲ ಅಂತ ನಮ್ಮ ಸ್ವಾಮಿತ್ವಕ್ಕೆ ಏನು ಬೆಲೆ ಬರುತ್ತೆ? ನಾವು ಸ್ವಾಮಿಗಳಾಗೋದು ಭಕ್ತರು ನಮ್ಮನ್ನು ಗೌರವಿಸಿದಾಗ. ಭಕ್ತರೇ ನಮ್ಮನ್ನು ಗೌರವಿಸಿದ್ರೆ ನಾವು ಹೇಗೆ ಸ್ವಾಮಿಗಳಾಗಲಿಕ್ಕೆ ಸಾಧ್ಯ? ಈ ನೆಲೆಯಲ್ಲಿ ಸ್ವಾಮೀಜಿಯವರು ಅವಾಗ ಯಾವ ಕಾರಣದಿಂದ ಆಡಿರೋ ಗೊತ್ತಿಲ್ಲ, ಅದೇನು ರಾಜಕೀಯ ಪ್ರೇರಣೆನೋ ಮತ್ತಾವ್ದು ಪ್ರೇರಣೆನೋ, ಆ ಪ್ರೇರಣೆಯನ್ನು ಅವ್ರು ಬದಲಾವಣೆ ಮಾಡಿಕೊಂಡು ನಿಜವಾದ ಸ್ವಾಮಿ ಕೆಲಸವನ್ನು ಮಾಡಿದರೆ ಸಮಾಜ ಮೆಚ್ಚುತ್ತೆ ಅನ್ನೋದನ್ನು ಸೂಚ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಈಗ ಪದ ಯಾರಿಂದಾದರೂ ಒಂದು ಸರ್ತಿ ಅಪಭ್ರಂಶ ಆಗಿ ಹೋದಾಗ ಅದನ್ನು ಎಷ್ಟೋ ಜನ ತಿಳ್ಕೊಂಡು ಆಮೇಲೆ ತಿದ್ಕೊಂಡಿಲ್ವಾ? ಮತ್ತು ಅವರು ಯಾವಾಗಲೂ ಆಡ್ ಭಾಷೆಯಲ್ಲಿ ಮಾತನಾಡ್ತಾರೆ, ನಮ್ಮಂದರೆ ಹಳ್ಳಿ ಭಾಷೆಯಲ್ಲೇ ಮಾತಾಡ್ತಾರೆ ಕನ್ನೇರಿ ಶ್ರೀಗಳು. ಹಾಗಾಗಿ ಏನು ನಾನು ಸಮರ್ಥನೆ ಮಾಡ್ತೀನಂತಲ್ಲ, ಆದರೆ ಅದನ್ನು ಇಷ್ಟರ ಮಟ್ಟಿಗೆ ಒಯ್ದು, ಯಾಕಂದ್ರೆ ಅವ್ರು ಬೇರೆ ಕೆಲಸಗಳೇನದಾವು ಇವತ್ತು ಕೃಷಿಕ ಸಮಾಜಕ್ಕಾಗಲಿ ಮತ್ತು ವ್ಯವಸಾಯ ಮಾಡೋದ್ರಲ್ಲಾಗಲಿ ಸಾಕಷ್ಟು ಪ್ರಗತಿಯನ್ನು ಕನ್ನೇರಿ ಮಠದಲ್ಲಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.